ನಿಖಿಲ್ ಅಣ್ಣವರ ಒಂದು ಬೆಂಬಲ ಜೊತೆಗೆ ಅಭ್ಯರ್ಥಿಗಳು ಹಿರಿಯ ನಾಯಕರು ಬಹಳ ಒಕ್ಕಲಿನಿಂದ ನನ್ನನ್ನ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಲಿಕ್ಕೆ ಶಿಫಾರಸು ಮಾಡಿದರು. ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಸಭೆ ಮಾಡಿದಾಗ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಕೂಡ ನಾವು ನಿಂಗ ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ಕೂಡ ನನ್ನನ್ನ ಅಧ್ಯಕ್ಷ ಶಿಫಾರಸು ಮಾಡಿದ್ರು. ಆದ್ರೆ ನನಗೆ ಮನಸ್ಸಿರ್ಲಿಲ್ಲ. ಯಾಕೆ ನಾನು ಮಾಜಿಯಾಗಿ ಬಹಳಷ್ಟು ವರ್ಷಗಳಾಗಿತ್ತು. ನಾನು ಈಗಾಗಲೇ ಅಷ್ಟು ಆದ್ರೂ ಕೂಡ ನಾನು ಜನಸಂಪರ್ಕವನ್ನು ಬಿಟ್ಟಿರಲಿಲ್ಲ. ಮದುವೆ ಕರೀತಾರೆ, ನಾಮಕರಣ ಕರೀತಾರೆ, ಅಥವಾ ಯಾರಾದ್ರೂ ಸತ್ತೋದ್ರೆ ಕರೀತಾರೆ, ಅಥವಾ ಹೆಣ್ಣು ಮಕ್ಕಳು ಹೊಸಿಗೆ ಹಾಕುವಂತ ಸಮಾರಂಭ ಕರೆದ್ರು ಕೂಡ ನಾನು ಹೋಗ್ತಾ ಇದ್ದೆ. ಅಂದ್ರೆ ನಿರಂತರವಾದ ಸಂಪರ್ಕದಲ್ಲಿದ್ದುಕೊಂಡು ಪ್ರತಿ ದಿವಸ ಜನಗಳ ಮುಂದೆ ಓಡಾಡ್ತಕೊಂಡು ಬಂದಂತವನು ನಾನು. ದೂರ ಇರುವಂತ ತಾವ್ಯಾರು ಕೂಡ ಭಾವಿಸಬಾರದು. ಈ ಒಂದು ಸಮಾವೇಶ ಇವತ್ತು ಬೆಳ್ಳಿ ಹಬ್ಬದ ಒಂದು ಸಮಾವೇಶ. ನಮ್ಮ ಪಕ್ಷ ಇವತ್ತು 25 ವರ್ಷಗಳ ಒಂದು ಅವಧಿಯನ್ನು ಈಗಾಗಲೇ ಪೂರೈಸ್ತಾ ಇದೆ. ಜೊತೆಗೆ ಬರ್ತಕ್ಕಂಥ ಒಂದು ನಮ್ಮ ಒಂದು ಪಕ್ಷದ ಒಂದು ಸದಸ್ಯತ್ವ ನೋಂದಾವಣೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಇದೆಲ್ಲ ಹಮ್ಮಿಕೊಂಡಿದ್ದಾರೆ. ಮತ್ತೆ ಈ ನೂತನವಾಗಿ ಅಧ್ಯಕ್ಷ ಆಗಿದ್ದ ನಿಂಗಪ್ಪನವರ ಒಂದು ಪದಗ್ರಹಣ ಕೂಡ ಇದನ್ನು ಸೇರಿರ್ತದೆ. ಸನ್ಮಾನ್ಯ ಬಂಧುಗಳೇ, ಹೆಚ್ಚಿಗೆ ನಾವು ಹೇಳಲಿಕ್ಕೆ ಈ ಒಂದು ಬಿಸಿಲಿನ ಒಂದು ತಾಪದಲ್ಲಿ ಕಾರ್ಯಕರ್ತರು ಬೇಕು ಬೇಡ ಅನ್ನೋ ರೀತಿಯಲ್ಲಿ ಇವತ್ತು ಇಲ್ಲಿ ಕೂತಿದ್ದಾರೆ. ಕುಮಾರಸ್ವಾಮಿ ಅವರ ಮತ್ತು ದೇವೇಗೌಡರ ಒಂದು ಕಾಲಾವಧಿಯಲ್ಲಾಗಿರ್ತಕ್ಕಂಥ ಅನೇಕ ಜನಪರ ಕಾರ್ಯಗಳನ್ನು ತಾವೆಲ್ಲ ಕೂಡ ತಾವು ನೋಡಿದ್ದೀರಾ. ಸುವರ್ಣ ಅಕ್ಷರಗಳಲ್ಲಿ ಬರೀತಕ್ಕಂಥ ಒಂದು ಕಾಲ 2006ರಿಂದ 2008ರವರೆಗೂ ಸುವರ್ಣಾಕ್ಷರಗಳನ್ನು ಬರೀತಕ್ಕಂಥ ಒಂದು ಕಾಲ. ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಂದು ಕಾಲ. ಸ್ವಾತಂತ್ರ್ಯದ ನಂತರ ಈ ರಾಜ್ಯದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಸರ್ಕಾರ ಇದ್ರೆ ಅದು ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ಕಾಲಾವಧಿ ಅಂತ ತಾವೆಲ್ಲ ಕೂಡ ಭಾವಿಸಬೇಕಾಗುತ್ತೆ. ಇಂದಿನ ಸಮಾವೇಶದ ಅಧ್ಯಕ್ಷರು ತುಮಕೂರು ಜನತಾದಳ ಜಾತ್ಯತೀತ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ನಿಂಗಪ್ಪನವರೇ ಮತ್ತು ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ನೆರವೇರಿಸಿರ್ತಕ್ಕಂತಹ ನಮ್ಮ ಬೆಂಗಳೂರು ಗ್ರಾಮಾಂತರ ಜನತಾದಳ ಜಾತ್ಯಾಧ್ಯಕ್ಷ ನಾನು ಮಾತಾಡತಕ್ಕಂಥ ವಿಷಯ ಪಕ್ಷದ ಸಂಘಟನೆ, ಬಲವರ್ಧನೆ ಮತ್ತು ಸದೃಢತೆ ಬಗ್ಗೆ ಏನೆಲ್ಲ ಕಾರ್ಯಕ್ರಮ ಹಾಕೊಂಡಿರ್ತಕ್ಕಂಥ ಒಂದು 2 ನಿಮಿಷದಲ್ಲಿ ನಿಮಗೆ ಹೇಳಲಿಕ್ಕೆ ಬರ್ತದೆ. ಬಂಧುಗಳೇ, 1924ರ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಣ್ಣವರು ಕೇಂದ್ರ ಸಚಿವರಾದ ನಂತರವಾಗಿ ಪಕ್ಷವನ್ನ ಮುನ್ನಡೆಸತಕ್ಕಂತಹ ಜವಾಬ್ದಾರಿಯನ್ನ ನಮ್ಮ ಪಕ್ಷದ ಯುವ ನಾಯಕರಾಗಿರ್ತಕ್ಕಂತಹ ನಿಖಿಲ್ ಅವರು ವಹಿಸಿಕೊಂಡಿದ್ದಾರೆ. ಅವರೊಂದು ಕಾರ್ಯಕ್ರಮ ಹಮ್ಮಿಕೊಂಡ್ರು, ಜನರೊಂದಿಗೆ ಜನತಾ ದಳ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರು. ಈ ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು 90 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ ಜನರೊಂದಿಗೆ ಜನತಾದಳ
ಮತ್ತು ಸದಸ್ಯತ್ವ ನೋಂದಣಿ ಅಭಿಯಾನ ಅಂತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿವು. ಈಗಾಗಲೇ ಸುಮಾರು 55 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸವನ್ನ ಮಾಡಿದ್ದಾರೆ. ಬಹುಶಃ ಕುಮಾರಣ್ಣವರು ಕೇಂದ್ರ ಸರ್ಕಾರದಲ್ಲಿ ಜವಾಬ್ದಾರಿಸಿಕೊಂಡ ಮೇಲೆ ಪಕ್ಷದ ಸಂಘಟನೆ ಎಲ್ಲಿ ಹಿನ್ನಡೆಯಾಗ್ತಕ್ಕಂತಹ ನಮ್ಮಲ್ಲಿ ಏನೊಂದು ಹೆದರಿಕೆ ಇತ್ತು, ಬಹುಶಃ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಜವಾಬ್ದಾರಿ ವಹಿಸಿಕೊಂಡು ಕೆಲಸ ಮಾಡ್ತಿದ್ದಾರೆ. ಇನ್ನು ಪಕ್ಷದ ಸಂಘಟನೆ ದೃಷ್ಟಿಯಿಂದ ನಮ್ಮ ಪಕ್ಷದ ವರಿಷ್ಠರು ರಾಷ್ಟ್ರಾಧ್ಯಕ್ಷರು ಆದಂತಹ ದೇವೇಗೌಡಜಿಯವರು ಜನತಾ ಸಮಾವೇಶಗಳನ್ನ ಪ್ರತಿಯೊಂದು ರಾಜ್ಯದ 4 ವಿಭಾಗಗಳಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಇದರ ಮೊದಲನೇ ಅಂಗವಾಗಿ ಕಳೆದ ತಿಂಗಳು 24ನೇ ತಾರೀಕು ಹಾಸನದಲ್ಲಿ ಜನತಾ ಸಮಾವೇಶ, ಹಾಸನ ಜಿಲ್ಲೆ ಜನತಾದಳದ ಘನ ಅಧ್ಯಕ್ಷರಾಗಿರ್ತಕ್ಕಂಥ ಯುವ ನಾಯಕ, ಕ್ರಿಯಾಶೀಲ ಯುವಕರ ಕಣ್ಮಣಿ ಶ್ರೀ ನಿಖಿಲ್ ಕುಮಾರಸ್ವಾಮಿಯವರು ಈ ಬೃಹತ್ ಸಮಾರಂಭವನ್ನ ಕುರಿತು ಭಾಷಣವನ್ನ ಮಾಡಲಿದ್ದಾರೆ. ದಯಮಾಡಿ ಎಲ್ಲರೂ ಸಹ ಸಾವಧಾನದಿಂದ ಅವರ ಭಾಷಣವನ್ನ ಆಲಿಸಬೇಕು. ಈ ಪಕ್ಷ ಇನ್ನೂ ಸದೃಢವಾಗಲು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ನಾಗವಲ್ಲಿ ಭಾಗದಲ್ಲಿ ಇವತ್ತು ನಡೀತಾ ಇರತಕ್ಕಂತ ಜನತಾದಳದ ಕಾರ್ಯಕರ್ತರು ಮತ್ತೆ ಪ್ರಮುಖ ಮುಖಂಡರು ಸೇರಿದಂತೆ ಜಿಲ್ಲೆಯ ಅನೇಕ ಜನ ನಾಯಕರುಗಳು ಕೂಡ ಇವತ್ತಿನ ಈ ಕಾರ್ಯಕ್ರಮದ ಈ ಒಂದು ಶುಭ ಸಂದರ್ಭದಂದು ಭಾಗವಹಿಸಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ಪಾತ್ರರಾಗಿರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ನೇಮಕಾತಿಗೊಂಡಿರ್ತಕ್ಕಂಥ ಹಿರಿಯರು, ಅನುಭವಿಗಳು 2ನೇ ಬಾರಿ ಜಿಲ್ಲೆಯ ಒಂದು ಸಂಪೂರ್ಣ ಜವಾಬ್ದಾರಿಯನ್ನ ಅವರ ಹೆಗಲ ಮೇಲೆ ಹೊತ್ಕೊಂಡು ಜಿಲ್ಲೆಯ ನಾಯಕರುಗಳ ಅಭಿಪ್ರಾಯದ ಮೇರೆಗೆ ರಾಜ್ಯ ಮತ್ತೆ ರಾಷ್ಟ್ರದ ವರಿಷ್ಠರ ಅಂತಿಮ ತೀರ್ಮಾನಕ್ಕೆ ತಲೆಬಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಿಂಗಪ್ಪಣ್ಣ ಅವರಿಗೆ ಇವತ್ತಿನ ಈ ಕಾರ್ಯಕ್ರಮದ ವಿಶೇಷವಾದಂತ ಈ ಒಂದು ಯಶಸ್ಸು ಮೊದಲು ಅವರಿಗೆ ಸಲ್ಲಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಣ್ಣನವರು ಸೇರಿದಂತೆ ಕ್ಷೇತ್ರದ ಅನೇಕ ಜನ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರುಗಳು ಕಳೆದ 3 ವರ್ಷದಿಂದನೂ ಕೂಡ ಎಲ್ಲೋ ಒಂದ್ ಕಡೆ ನಿಮ್ಮಲ್ಲಿ ಮನಸ್ಸುಗಳಲ್ಲಿ ಜನತಾದಳ ಪಕ್ಷದಿಂದ ತುಮಕೂರು ಗ್ರಾಮಾಂತರದಲ್ಲಿ ನಮ್ಮನ್ನ ಎಲ್ಲೋ ಒಂದ್ ಕಡೆ ಕೈ ಚೆಲ್ಬಿಟ್ಟಿದಾರ, ಕೈ ಬಿಟ್ಬಿಟ್ಟಿದಾರ ಅಂತಕ್ಕಂಥ ಆತಂಕದ ವಾತಾವರಣ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಬಹುಶಃ ಅದಕ್ಕೆ ಇವತ್ತು ತೆರೆ ಎಳಿತಕ್ಕಂಥದಕ್ಕೆ, ಯಾಕಂದ್ರೆ ನಾನೊಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇರಣ. ನನ್ನ ಮೊದಲನೇ ಹಂತದ ಜನರೊಂದಿಗೆ ಜನತಾದಳ ಪ್ರವಾಸ ಸರಿಸುಮಾರು 9,000 ಕಿಲೋಮೀಟರ್ ಹಳೆ ಮೈಸೂರು ಪ್ರಾಂತ್ಯ ಸೇರಿದಂತೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಉತ್ತರ ಕನ್ನಡ ಅನೇಕ ಜಿಲ್ಲೆಗಳಲ್ಲಿ ಹಲವಾರು ವಿಧಾನಸಭಾ ಕ್ಷೇತ್ರಗಳು ಸರಿಸುಮಾರು 54 ಕ್ಷೇತ್ರಗಳಲ್ಲಿ ಮೊದಲನೇ ಹಂತದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಹೆಸರಲ್ಲಿ ಸದಸ್ಯತ್ವ ನೋಂದಣಿಯನ್ನ ಅತ್ಯಂತ ಯಶಸ್ವಿಯಾಗಿ ಇಡೀ ರಾಜ್ಯಾದ್ಯಂತ ಕಾರ್ಯಕರ್ತರು ನೆರವೇರಿಸಿಕೊಟ್ಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ನಾನು ಸಾಮಾಜಿಕ ಜಾಲತಾಣದಲ್ಲಿ ನಾನು ತುಮಕೂರು ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರವನ್ನ ಮೊದಲನೇ ಹಂತದಲ್ಲಿ ಪ್ರವಾಸ ಮುಗಿಸಿದೆ. ಆ ಸಂದರ್ಭದಲ್ಲಿ ನಾನು ಒಂದು ಅಂಶ ಗಮನಿಸಿದ್ದು, ಯಾಕೆಂದ್ರೆ ಇವತ್ತು ಸಾಮಾಜಿಕ ಜಾಲತಾಣ ಅಂತಕ್ಕಂಥದ್ದು
ಇವತ್ತು ಬಹಳ ಒಂದು ಗಂಭೀರವಾದಂತ ಒಂದು ವೇದಿಕೆ. ಅಂತ ಒಂದು ವೇದಿಕೆಗಳಲ್ಲಿ ನಿಮಗೆ ಇರ್ತಕ್ಕಂಥ ವಾಕ್ ಸ್ವಾತಂತ್ರ್ಯ ಏನಿದೆ ಅದನ್ನ ಪಕ್ಷದ ಹಿತದೃಷ್ಟಿಯಿಂದ ನೀವು ಕೊಡ್ತಕ್ಕಂಥ ಕೆಲವೊಂದಷ್ಟು ಸಲಹೆ ಸೂಚನೆಗಳನ್ನ ಇವೆಲ್ಲವೂ ಕೂಡ ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸಿದೆ. ಎಲ್ಲೋ ಒಂದ್ ಕಡೆ ತುಮಕೂರು ಗ್ರಾಮಾಂತರ ಕ್ಷೇತ್ರ ಇರ್ಬೋದು, ತಿಪ್ಟೂರು ಇರ್ಬೋದು, ಜೊತೆಯಲ್ಲಿ ತುಮಕೂರು ನಗರ ಇರ್ಬೋದು. ಈ 3 ಕ್ಷೇತ್ರಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮೊದಲನೇ ಹಂತದ ಪ್ರವಾಸವನ್ನ ಯಾತಕ್ಕೋಸ್ಕರ ಹಮ್ಮಿಕೊಂಡಿಲ್ಲ. ಇಲ್ಲೂ ಕೂಡ ಕಾರ್ಯಕರ್ತರಿದ್ದೇವೆ, ಬದುಕಿದ್ದೇವೆ. ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೇವೆ. ದಯವಿಟ್ಟು ನಮ್ಮನ್ನ ಅನಾಥರಾಗಿ ಮಾಡಬೇಡಿ ಅಂತಕ್ಕಂಥದ್ದು ತಾವೆಲ್ಲರೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ತಾವೆಲ್ಲರೂ ಒಂದು ಸಂದೇಶವನ್ನ ಹೊರಡಿಸಿದ್ರಿ. ಇವೆಲ್ಲವನ್ನ ನೋಡ್ತಾ ಕೂತೆ ಯಾವ ಕಾರಣಕ್ಕೂ ಕೂಡ ಇವತ್ತು ಇಲ್ಲಿ ಸೇರಿರ್ತಕ್ಕಂಥವ್ರು ನಾನು ಅವಾಗಿಂದ ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದೇನೆ. ಒಂದು ಕುರ್ಚಿ ಕೂಡ ಅಳ್ಗಾಡಿಲ್ಲ. ಅಂದ್ರೆ ಈ ಕ್ಷೇತ್ರದಲ್ಲಿ ಇವತ್ತು ಜನತಾದಳ ಪಕ್ಷವನ್ನ ಎಷ್ಟು ಬಲವಾಗಿ ಬುಡದಿಂದ ಕಟ್ಕೊಂಡ್ ಬಂದಿದ್ದೀರಿ ಅಂತಕ್ಕಂಥದ್ದಕ್ಕೆ ಬಹುಶಃ ಇವತ್ತಿನ ಈ ಕಾರ್ಯಕ್ರಮ ಒಂದು ಸಣ್ಣ ಉದಾಹರಣೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಭಾವಿಸಿದ್ದೇನೆ.